ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಕ್ರೀಮ್ನ ತೋರಿಸ್ತಾ ಇದ್ದೀನಿ. ಸೊ ಆ ಕ್ರೀಮ್ ನೀವು ಯೂಸ್ ಮಾಡಿದ್ರೆ ನಿಮಗೆ ಮೇಕಪ್ ಲುಕ್ ಸಿಗುತ್ತೆ ನಿಮ್ಮ ಫೇಸ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಆಲ್ಸೋ ನಿಮಗೆ ಇನ್ಸ್ಟೆಂಟ್ ಆಗಿ ಗ್ಲೋ ಸಿಗುತ್ತೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ನಿಮಗೆ ಸ್ಕಿನ್ಗೂ ಕೂಡ ಪ್ರೊಟೆಕ್ಷನ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗಾದ್ರೆ ಇವ್ರೇನು ಫೌಂಡೇಶನ್ ಕ್ರೀಮ್ ತೋರಿಸ್ತಿದ್ದೀರಾ ಅಂತ ಅನ್ಕೊಳ್ಬೋದು. ಬಟ್ ನಾನು ಇವತ್ತು ನಿಮಗೆ ಫೌಂಡೇಶನ್ ಕ್ರೀಮ್ ತೋರಿಸ್ತಾ ಇಲ್ಲ. ಇವತ್ತು ನಾನು ನಿಮಗೆ ಸನ್ಸ್ಕ್ರೀನ್ ತೋರಿಸ್ತಾ ಇದ್ದೀನಿ. ಅದರಲ್ಲೂ ಕೂಡ ಟಿಂಟೆಡ್ ಸನ್ಸ್ಕ್ರೀನ್ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಒಂದು ಟಿಂಟೆಡ್ ಸನ್ಸ್ಕ್ರೀನ್ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಫೇಸ್ ಮೇಕಪ್ ಮಾಡ್ಕೊಂಡ್ರೆ ಹಾಗೆ ಲುಕ್ ಸಿಗುತ್ತೆ. ಅಂಡ್ ಆಲ್ಸೋ ಇನ್ಸ್ಟೆಂಟ್ ಆಗಿ ಗ್ಲೋಯಿಂಗ್ ಸಿಗುತ್ತೆ. ವೆರಿ ಇಂಪಾರ್ಟೆಂಟ್, ಸನ್ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ತುಂಬಾನೇ ಒಳ್ಳೆ ಪ್ರಾಡಕ್ಟ್ ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ಯೂಶಲಿ ಡಾಕ್ಟರ್ಗಳು ಕೂಡ ಪ್ರಿಸ್ಕ್ರೈಬ್ ಮಾಡ್ತಾರೆ ಅವ್ರ ಪೇಷಂಟ್ಸ್ಗಳಿಗೆ. ಸೊ ಯಾರ್ದೆಲ್ಲ ಫೇಸ್ ಸ್ವಲ್ಪ ಪಿಗ್ಮೆಂಟೇಷನ್ ಆಗಿರುತ್ತೆ, ಡಲ್ ಸ್ಕಿನ್ ಆಗಿರುತ್ತೆ, ಅಲಿವನ್ ಸ್ಕಿನ್ ಟೋನ್ ಆಗಿರುತ್ತೆ, ಬ್ಲ್ಯಾಕ್ ಆಗಿ ಏನಾದ್ರು ಕಾಣ್ತಿದ್ದೀರಾ, ಸೊ ನಿಮ್ಮ ಫೇಸಲ್ಲಿ ಯಾವುದೇ ರೀತಿ ಒಂದು ಕಳೆನೇ ಇರೋದಿಲ್ಲ, ಸೊ ಆ ರೀತಿಲೆಲ್ಲ ನಿಮ್ಮ ಫೇಸ್ ಸ್ವಲ್ಪ ಫುಲ್ ಹಾಳಾಗಿತ್ತು ಅಂತ ಹೇಳಿದ್ರೆ ಈ ಒಂದು ಸನ್ಸ್ಕ್ರೀನ್ ನೀವು ಎವ್ರಿಡೇ ಯೂಸ್ ಮಾಡ್ಬೋದು. ತುಂಬಾ ನಿಮಗೆ ಬ್ರಾಡ್ ಸ್ಪೆಕ್ಟ್ರಮ್ ಪ್ರೊಟೆಕ್ಷನ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ಏನೆಲ್ಲ ಫೀಚರ್ಸ್ ಇದೆ ಅಂಡ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ, ಯಾರಿಗೆ ಸೂಟ್ ಆಗುತ್ತೆ, ಯಾರಿಗೆ ಸೂಟ್ ಆಗಲ್ಲ, ಅಂಡ್ ಹೇಗೆ ಯೂಸ್ ಮಾಡಬೇಕು ಎಲ್ಲದೂ ಕೂಡ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತೇನೆ. ಸೊ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ತಾ ನೋಡಬೇಡಿ, ಫುಲ್ ವಿಡಿಯೋನ ವಾಚ್ ಮಾಡಿ. ಬಿಕಾಸ್ ಸ್ಕಿಪ್ ಮಾಡಿದ್ರಿ ಅಂತ ಹೇಳಿದ್ರೆ ಹೇಳೋ ಇನ್ಸ್ಟ್ರಕ್ಷನ್ ನೀಟಾಗಿ ಫಾಲೋ ಮಾಡೋದಿಲ್ಲ, ಮತ್ತೆ ನಿಮಗೆ ಇನ್ಕಂಪ್ಲೀಟ್ ಇನ್ಫಾರ್ಮೇಶನ್ ಅಂತ ಅನ್ಸ್ಬಿಡುತ್ತೆ. ಸೊ ದಟ್ ಹಾಗಾಗಿ ವಿಡಿಯೋನ ಫುಲ್ ವಾಚ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಎಲ್ರಿಗೂ ಕೂಡ ವಿಡಿಯೋ ಶೇರ್ ಮಾಡಿ. ಅಂಡ್ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರಲ್ಲ, ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಚಾನಲ್ನಲ್ಲಿ ಅಂತ ಹೇಳಿದ್ರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ದಟ್ ನಾವು ಹಾಕುವಂಥ ಎಲ್ಲ ವಿಡಿಯೋಸ್ಗಳು ನಿಮಗೆ ಇನ್ಸ್ಟೆಂಟ್ ಆಗಿ ನೋಟಿಫಿಕೇಶನ್ ಮೂಲಕ ಸಿಗುತ್ತೆ. ಯಾವುದು ಕೂಡ ಮಿಸ್ ಆಗೋದಿಲ್ಲ. ಇದೇ ರೀತಿ ಯೂಸ್ಫುಲ್ ಆಗಿರುವಂಥ ವಿಡಿಯೋಸ್ಗಳು ಎವ್ರಿಡೇ ಅಪ್ಲೋಡ್ ಆಗ್ತಿರುತ್ತೆ ಅಂತ ಹೇಳ್ತಾ ಸೊ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇನ್ಸ್ಟೆಂಟ್ ಆಗಿ ಗ್ಲೋ ಕೊಡುವಂತ ಮತ್ತೆ ಸ್ಕಿನ್ ಪ್ರೊಟೆಕ್ಷನ್ ಮತ್ತೆ ಮೇಕಪ್ ಲುಕ್ ಕೊಡುವಂತ ಆ ಒಂದು ಟಿಂಟೆಡ್ ಸನ್ಸ್ಕ್ರೀನ್ ಯಾವುದು ಅಂತ ಹೇಳಿದ್ರೆ ದ ಡರ್ಮಾಕೋ 1% ಹೈಲರಾನಿಕ್ ಟಿಂಟೆಡ್ ಸನ್ಸ್ಕ್ರೀನ್ ಜೆಲ್ ಅಂತ ಹೇಳಿ ಕಾಣಿಸ್ತಿದೆ ಅಲ್ವಾ. ಪ್ಯಾಕೇಜಿಂಗ್ ಈ ರೀತಿಲಿರುತ್ತೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಅಂಡ್ ಈ ಒಂದು ಸನ್ಸ್ಕ್ರೀನ್ ನಲ್ಲಿ ನಿಮಗೆ 2 ಪ್ಯಾಕೇಜಸ್ ಸಿಗುತ್ತೆ. ಲೈಕ್ ನಿಮಗೆ ಒಂದು 30 ಗ್ರಾಮ್ಸ್ಗೆ ಈ ರೀತಿ ಒಂದು ಪ್ಯಾಕೆಟ್ ಸಿಗುತ್ತೆ ಅಂಡ್ 50 ಗ್ರಾಮ್ಸ್ಗೆ ಈ ರೀತಿ ಸಿಗುತ್ತೆ. ಎರಡೂ ಕೂಡ ಒಂದೇ, ಯಾವುದೇ ರೀತಿಯಾದ ಡಿಫ್ರೆನ್ಸ್ ಏನಿಲ್ಲ. ಎರಡು ಕೂಡ ಟಿಂಟೆಡ್ ಸನ್ಸ್ಕ್ರೀನ್ ಆಗಿರುತ್ತೆ. ಅಂಡ್ ಈ ಒಂದು ಸನ್ಸ್ಕ್ರೀನ್ ನಿಮಗೆ ಜೆಲ್ ರೂಪದಲ್ಲಿ ಇರುತ್ತೆ ಫ್ರೆಂಡ್ಸ್. ಓಕೆನಾ, ತುಂಬಾ ಲೈಟ್ ವೆಯ್ಟ್ ಆಗಿರುತ್ತೆ, ತುಂಬಾನೇ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ನಿಮಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಚರ್ಮಕ್ಕೆ ಒಳ್ಳೆ ಕಲರ್ ಮತ್ತೆ ಹೈಡ್ರೇಷನ್ ಮತ್ತೆ ಪ್ರೊಟೆಕ್ಷನ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ನೀವು ಇದನ್ನು ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ ತುಂಬಾನೇ ಕಲರ್ ಇಂಪ್ರೂವ್ಮೆಂಟ್ ಆಗುತ್ತೆ. ನಾನು ಆಗಲೇ ಹೇಳ್ತೆ ನಿಮಗೆ ಇನ್ಸ್ಟೆಂಟ್ ಆಗಿನೇ ಗ್ಲೋ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನೀವು ಯಾವುದೇ ಫೌಂಡೇಶನ್ ಕ್ರೀಮ್ ಹಚ್ಚೋ ನೆಸೆಸಿಟಿನೇ ಇರೋದಿಲ್ಲ, ಅಷ್ಟು ನಿಮ್ಮ ಸ್ಕಿನ್ಗೆ ತುಂಬಾನೇ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ ಅಂಡ್ ಮೇಕಪ್ ಲುಕ್ ಕೂಡ ಸಿಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ನಾನು ಆಗಲೇ ಹೇಳಿದೆ ನಿಮಗೆ ಸ್ಕಿನ್ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ ಅಂತ ಹೇಳಿ. ಸೊ ಈ ಒಂದು ಸನ್ಸ್ಕ್ರೀನ್ ಅಲ್ಲಿ ನಿಮಗೆ SPF 60 PA 4+ ಇದೆ ಫ್ರೆಂಡ್ಸ್. ಓಕೆನಾ, ಸೊ 64+ ಇರುವಂಥದ್ದು. ಯೂಶಲಿ 30+ ಅಥವಾ 50+ ಇರುವಂಥ ನಾವು ಸನ್ಸ್ಕ್ರೀನ್ಗಳನ್ನ ಚೂಸ್ ಮಾಡ್ತೀವಿ. ಬಟ್ ಇದು ನಿಮಗೆ 60 PA 4+ ಇದೆ. ಸೊ ದಟ್ ನಿಮ್ಗೆ ಏನಾದ್ರು ಪಿಗ್ಮೆಂಟೇಷನ್, ಮೆಲಾಸ್ಮಾ, ಡಾರ್ಕ್ ಸ್ಪಾಟ್ಸ್, ಸೊ ಈ ರೀತಿ ಕಲೆಗಳು, ಡಲ್ ಸ್ಕಿನ್ನು ಮತ್ತೆ ಟ್ಯಾನ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ರಿಮೂವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಇನ್ ಫ್ಯೂಚರ್ ಅಲ್ಲಿ ನಿಮ್ಮ ಫೇಸ್ ಟ್ಯಾನ್, ಮೆಲಾಸ್ಮಾ, ಪಿಗ್ಮೆಂಟೇಷನ್ ಬರ್ದಿರೋ ಹಾಗೆ ಪ್ರೊಟೆಕ್ಷನ್ ಸಿಗುತ್ತೆ, ಬ್ರಾಡ್ ಸ್ಪೆಕ್ಟ್ರಮ್ ಪ್ರೊಟೆಕ್ಷನ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾರ್ಮ್ಫುಲ್ ಸನ್ ರೈಸ್ ಆದಂತಹ UVA ಮತ್ತೆ UVB ರೇಸ್ಗಳಿಂದ ಸೊ ನಿಮ್ಗೆ ಏನಾದ್ರು ಸ್ಕಿನ್ ಡ್ಯಾಮೇಜಸ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಕ್ಯೂರ್ ಆಗುತ್ತೆ. ಅಂಡ್ ಆಲ್ಸೋ ಇನ್ ಫ್ಯೂಚರ್ ಆಗದಿರೋ ರೀತಿ ಇದು ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ ಅಂತಾನೆ ಹೇಳ್ಬೋದು, ಅಂದ್ರೆ ಪ್ರೊಟೆಕ್ಷನ್ ಕೊಡುತ್ತೆ. ಅಂಡ್ ಈ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ಸೊ ನೀವೇನಾದ್ರು ನಿಮ್ಮ ಫೇಸ್ಗೆ ಹಚ್ಚಿದ್ದೀರಾ ಅಂದ್ರೆ ವೈಟ್ ಕಾಸ್ಟ್ ತರ ಅನ್ಸೋದು ಅಥವಾ ಆಯಿಲಿನೆಸ್ ತರ ಅನ್ಸೋದು, ಸೊ ಆ ರೀತಿ ನಿಮಗೆ ಫೀಲ್ ಇರೋದಿಲ್ಲ. ನಾನು ಆಗ್ಲೇ ಹೇಳಿದೆ ಇದು ಜೆಲ್ ರೂಪದಲ್ಲಿ ಇರುತ್ತೆ ಅಂತ ಹೇಳಿ, ತುಂಬಾನೇ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ. ಅಂಡ್ ಆಲ್ಸೋ ಫೌಂಡೇಶನ್ ಕ್ರೀಮ್ ತರ ನಿಮಗೆ ಯಾವುದೋ ಒಂದು ಕೋಟ್ ತರ ಹಾಕೊಂಡಿರೋ ತರ ನಿಮಗೆ ಫೀಲ್ ಕೊಡೋದೇ ಇಲ್ಲ, ಅಷ್ಟು ತುಂಬಾನೇ ಲೈಟ್ ವೆಯ್ಟ್ ಆಗಿರುತ್ತೆ ಫ್ರೆಂಡ್ಸ್. ಓಕೆನಾ, ಸೊ ನ್ಯಾಚುರಲ್ ಟಿಂಟ್ ಚರ್ಮಕ್ಕೆ ಕೊಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ನಿಮ್ಮ ಫೇಸ್ ಅನ್ನೋ ಡಾರ್ಕ್ ಪ್ಯಾಚಸ್ ಇತ್ತು, ಅನ್ಇವನ್ ಸ್ಕಿನ್ ಟೋನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ. ಸೊ ಕ್ಲಿಯರ್ ಆಗಿ ಹೈಡ್ರೇಷನ್ ಲೆವೆಲ್ನ ಇದು ಇಂಪ್ರೂವ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಫೇಸ್ ಅಲ್ಲಿ ಸ್ವಲ್ಪ ಡ್ರೈನೆಸ್ ಏನಾದ್ರು ಇತ್ತು ಅಥವಾ ನ್ಯಾಚುರಲ್ ಹೈಡ್ರೇಷನ್ ಎಲ್ಲದೂ ಕೂಡ ಕಳೆದೋಗಿತ್ತು, ಸೊ ಅದೆಲ್ಲದೂ ಕೂಡ ಕಡಿಮೆ ಆಗಿತ್ತು ಅಂತ ಹೇಳಿದ್ರೆ ಸೊ ನ್ಯಾಚುರಲ್ ಹೈಡ್ರೇಷನ್ ಇದು ಬೂಸ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ನಾನು ಆಗಲೇ ಹೇಳಿದೆ UV ರೇಸ್ ಇಂದ ಸ್ಕಿನ್ ಬ್ಲಾಕ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಸೊ ಲೈಕ್ ರೆಡ್ನೆಸ್ ಆಗಿರ್ಬೋದು, ರಿಂಕಲ್ಸ್ ಆಗಿರ್ಬೋದು, ಸ್ಕಿನ್ ಕ್ಯಾನ್ಸರ್ ಆಗಿರ್ಬೋದು, ಸೊ UV ರೇಸ್ ಇಂದ ನಿಮ್ಮ ಸ್ಕಿನ್ ಏನಾದ್ರು ಹಾಳಾಗಿತ್ತು ಅಂತ ಹೇಳಿದ್ರೆ ಸೊ ಆ ಒಂದು ಬ್ಲಾಕ್ ಏನಾದ್ರು ಆಗಿತ್ತು ಸ್ಕಿನ್ ಅಂತ ಹೇಳಿದ್ರೆ ಸೊ ಅದನ್ನೆಲ್ಲದೂ ಕೂಡ ರಿಪೇರ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಈ ಟಿಂಟೆಡ್ ಸನ್ಸ್ಕ್ರೀನ್ ಒಂದ್ ರೀತಿ ಪವರ್ ಪ್ಯಾಕ್ಡ್ ಸನ್ಸ್ಕ್ರೀನ್ ಅಂತಾನೆ ಹೇಳ್ಬೋದು. ಬಿಕಾಸ್ ನಾನು ಆಗ್ಲೇ ಹೇಳಿದಾಗ
ಹಾಗೆ ಇದರಲ್ಲಿ SPF 60 PA++ ಇದೆ. ಸೊ ನಿಮಗೆ ಸಬ್ಸ್ಟಾನ್ಷಿಯಲ್ ಪ್ರೊಟೆಕ್ಷನ್ ಸನ್ ಪೀಕ್ ರೇಸ್ ಇಂದ ನಿಮಗೆ ಪ್ರೊವೈಡ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ನೀವೇನಾದ್ರು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಅದೆಷ್ಟೇ ನಿಮ್ಮ ಸ್ಕಿನ್ ಡ್ಯಾಮೇಜಸ್ ಏನಾರು ಆಗಿತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ರಿಪೇರ್ ಮಾಡುತ್ತೆ. ಅಂಡ್ ಆಲ್ಸೋ ನೀವು ಯೂಸ್ ಮಾಡಿದ ತಕ್ಷಣ ಒಂದು ಡ್ಯಾಮೇಜಸ್ ಎಲ್ಲದೂ ಕೂಡ ಕವರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಸ್ಲೋಲಿ ಕೂಡ ಎಲ್ಲದೂ ಕೂಡ ಅದು ಕ್ಲಿಯರ್ ಆಗುತ್ತೆ. ಅಂಡ್ ಇದೆಷ್ಟೆಲ್ಲ ನಿಮಗೆ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಸೊ ಇದರಲ್ಲಿ ಏನೆಲ್ಲ ಸ್ಪೆಷಲ್ ಇಂಗ್ರೀಡಿಯೆಂಟ್ ಇರುತ್ತೆ ಅನ್ನೋದು ಎಲ್ಲರೂ ಕೂಡ ಕ್ಯೂರಿಯಾಸಿಟಿ ಇರುತ್ತೆ ಅಲ್ವಾ. ಸೊ ಇದರಲ್ಲಿ 3 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ ಇದೆ. ಸೊ ದಟ್ ಹಾಗಾಗಿ ನಿಮಗೆ ಇಷ್ಟೆಲ್ಲ ಬ್ರಾಡ್ ಸ್ಪೆಕ್ಟ್ರಮ್ ಪ್ರೊಟೆಕ್ಷನ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ಅದು ಯಾವ್ದು ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ರೆ ಸೊ ಫಸ್ಟ್ ಒನ್ ಜಿಂಕ್ ಆಕ್ಸೈಡ್ ಅಂಡ್ ಸೆಕೆಂಡ್ ಬಂದು ಟಿಟಾನಿಯಂ ಡಿಟಾಕ್ಸೈಡ್ ಅಂಡ್ ಥರ್ಡ್ ಒನ್ ಬಂದು ಹೈಲರಾನಿಕ್ ಆಸಿಡ್. ಸೊ ಈ 3 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ ಗಳಿದೆ. ಜಿಂಕ್ ಆಕ್ಸೈಡ್ ಇರೋದ್ರಿಂದ ಏನ್ ಬೆನಿಫಿಟ್ ಅಂತ ಹೇಳಿದ್ರೆ ಇದು ಮೈಕ್ರೋಫೈನ್ ಫಿಸಿಕಲ್ ಸನ್ಸ್ಕ್ರೀನ್ ಫಿಲ್ಟರ್ ಅಂಡ್ ಇಟ್ ಪ್ರೊವೈಡ್ಸ್ ಬ್ರಾಡ್ ಸ್ಪೆಕ್ಟ್ರಮ್ ಪ್ರೊಟೆಕ್ಷನ್ ಫ್ರಮ್ UVA ಮತ್ತೆ UVB ರೇಸ್ ಮತ್ತೆ ವಿತೌಟ್ ಲಿವಿಂಗ್ ಅ ವೈಟ್ ರೆಸಿಡ್ಯೂ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಅಂಡ್ ನೆಕ್ಸ್ಟ್ ಬಂದು ಟಿಟಾನಿಯಂ ಡಿಟಾಕ್ಸೈಡ್. ಸೊ ಇದರಿಂದ ಏನ್ ಬೆನಿಫಿಟ್ ಅಂತ ಹೇಳಿದ್ರೆ ಸೊ ಇದು UV ಫಿಲ್ಟರಿಂಗ್ ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬೋದು. ಇದು ಸನ್ UV ರೇಸ್ ಇಂದ ಸ್ಕಿನ್ ಬ್ಲಾಕ್ ಏನಾರು ಆಗಿತ್ತು ಅಂತ ಹೇಳಿದ್ರೆ ಸೊ ಈ ಒಂದು ನೀವು ಸನ್ಸ್ಕ್ರೀನ್ ಯೂಸ್ ಮಾಡಿದಾಗ ಇದು ಡೀಪ್ ಆಗಿ ಅಬ್ಸರ್ವ್ ಆಗುತ್ತಲ್ವಾ. ಸೊ ಟಿಟಾನಿಯಂ ಡಿಟಾಕ್ಸೈಡ್ ಇರೋದ್ರಿಂದ ಸೊ ಇದು ಡೀಪ್ ಆಗಿ ಅಬ್ಸರ್ವ್ ಆಗಿ ಪ್ರೊಟೆಕ್ಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಸ್ಕಿನ್ಗೆ. ಅಂಡ್ ಸ್ಕಿನ್ ಬ್ಲಾಕ್ ಏನಾರು ಆಗಿತ್ತು ಅಂತ ಹೇಳಿದ್ರೆ. ಅಂಡ್ ಲಾಸ್ಟ್ ಒನ್ ಹೈಲರಾನಿಕ್ ಆಸಿಡ್. ಸೊ ಇದರಿಂದ ಏನ್ ಬೆನಿಫಿಟ್ ಅಂತ ಹೇಳಿದ್ರೆ ಸೊ ಕೊಲಾಜಿನ್ ಪ್ರೊಡಕ್ಷನ್ ಏನಾದ್ರು ತುಂಬಾ ಕಡಿಮೆ ಆಗಿತ್ತು. ಸೊ ಇದರಿಂದ ನಿಮಗೆ ನಿಮ್ಮ ಫೇಸ್ ಡಾರ್ಕ್ ಆಗಿ ಏನಾದ್ರು ಕಾಣ್ತಿತ್ತು ಲೈಕ್ ಪಿಗ್ಮೆಂಟೇಷನ್ ಆಗಿರ್ಬೋದು, ಅನ್ಇವನ್ ಸ್ಕಿನ್ ಟೋನ್ ಆಗಿರ್ಬೋದು ಅಥವಾ ಟ್ಯಾನ್ ಆಗೋದು. ಸೊ ಈ ರೀತಿ ಎಲ್ಲ ನಿಮ್ಮ ಸ್ಕಿನ್ ಬ್ಲ್ಯಾಕ್ ಆಗಿ ಏನಾದ್ರು ಕಾಣ್ತಿತ್ತು ಅಂತ ಹೇಳಿದ್ರೆ ಸೊ ಕೊಲಾಜಿನ್ ಪ್ರೊಡಕ್ಷನ್ ಇದು ಬೂಸ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಬೂಸ್ಟ್ ಆಯಿತು ಒಂದು ಆಟೋಮೆಟಿಕ್ ಆಗಿ ಇನ್ಕ್ರೀಸ್ ಆಯಿತು ಅಂತ ಹೇಳಿದ್ರೆ ಸ್ಕಿನ್ ಕಲರ್ ಕೂಡ ತುಂಬಾನೇ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ನಿಮ್ಮ ಸ್ಕಿನ್ ಮೋರ್ ಹೈಡ್ರೇಟ್ ಆಗಿ ಇರುತ್ತೆ ಅಂತಾನೆ ಹೇಳ್ಬೋದು ಹೈಲರಾನಿಕ್ ಆಸಿಡ್ ಇರೋದ್ರಿಂದ. ಸೊ ಇದಷ್ಟು 3 ಇಂಗ್ರೀಡಿಯೆಂಟ್ ಇರೋದ್ರಿಂದ ನಿಮ್ಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ. ಸೊ ಈ ಒಂದು ಸನ್ಸ್ಕ್ರೀನ್ ಅಲ್ಲಿ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂತ ಹೇಳಿದ್ರೆ ಸೊ ಫ್ರೇಗ್ರೆನ್ಸ್ ಫ್ರೀ ಇದೆ. ಸೊ ಯಾವುದೇ ರೀತಿ ನಿಮಗೆ ಫ್ರೇಗ್ರೆನ್ಸ್ ಇರೋದಿಲ್ಲ. ಅಂಡ್ ಆಲ್ಸೋ ನೋ ಲೀವ್ ಎನಿ ವೈಟ್ ರೆಸಿಡ್ಯೂ ಅಂಡ್ ಆಯಿಲಿನೆಸ್ ಬಿಹೈಂಡ್ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ನಿಮಗೆ ಮಾಯಿಶ್ಚರೈಸೇಷನ್ ಕೂಡ ಸಿಗುತ್ತೆ. ಅಂಡ್ ಈಸಿ ಟು ಕ್ಯಾರಿ ಅಂದ್ರೆ ಟ್ರಾವೆಲ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು. ಸೊ ನೀವು ಆರಾಮಾಗಿ ತಗೊಂಡು ಹೋಗ್ಬೋದು. ಸೊ ಅಷ್ಟು ನಿಮಗೆ ಟ್ರಾವೆಲ್ ಫ್ರೆಂಡ್ ಇದೆ ಅಂಡ್ ಈಸಿ ಟು ಕ್ಯಾರಿ ಇದೆ. ಸೊ ನೀವು ಪ್ಯಾಕೇಜಿಂಗ್ ನೋಡಿದ್ರೆ ಗೊತ್ತಾಗುತ್ತೆ, ನೀವು ಆರಾಮಾಗಿ ನೀವು ಈಸಿಯಾಗಿ ಕ್ಯಾರಿ ಮಾಡಬಹುದು. ಸೊ ಇಷ್ಟೆಲ್ಲ ಬೆನಿಫಿಟ್ ಇರುವಂತ ಈ ಒಂದು ಸನ್ಸ್ಕ್ರೀನ್ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಕಲರ್ ತುಂಬಾನೇ ಇಂಪ್ರೂವ್ಮೆಂಟ್ ಆಗುತ್ತೆ. ನಿಮ್ಮ ಸ್ಕಿನ್ ತುಂಬಾನೇ ರೇಡಿಯಂಟ್ ಆಗಿ ಕಾಣಿಸುತ್ತೆ ಮತ್ತೆ ನಿಮ್ಮ ಸ್ಕಿನ್ಗೆ ತುಂಬಾನೇ ಹೈ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ. ಅಂಡ್ ಆಲ್ಸೋ ನಿಮ್ಮ ಸ್ಕಿನ್ ಹೈಡ್ರೇಷನ್ ಮಾಯಿಶ್ಚರೈಸೇಷನ್ ಆಗಿ ಕಾಣಿಸುತ್ತೆ. ಸ್ಕಿನ್ ಟೋನ್ ತುಂಬಾನೇ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್, ನಿಮ್ಮ ಸ್ಕಿನ್ ತುಂಬಾನೇ ಮೇಕಪ್ ಲುಕ್ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಸೊ ನಿಮಗೆ ಏನಾದ್ರು ಇಷ್ಟ ಆಯ್ತು ಅಂತ ಹೇಳಿದ್ರೆ ಈ ಒಂದು ಸನ್ಸ್ಕ್ರೀನ್ ನೀವು ಯೂಸ್ ಮಾಡಬಹುದು. ಅಂಡ್ ಈ ಒಂದು ಸನ್ಸ್ಕ್ರೀನ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ದಿನದಲ್ಲಿ ಒಂದು ಟೈಮ್ ನೀವು ಯೂಸ್ ಮಾಡಬೇಕಾದ್ರೆ ಮಾರ್ನಿಂಗ್ ಟೈಮ್ ನೀವು ಯೂಸ್ ಮಾಡಬೇಕಾಗತ್ತೆ. ಅಂಡ್ ಯೂಸ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನೀವು ಫೇಸ್ ವಾಶ್ ಮಾಡ್ಕೋಬೇಕು. ಫೇಸ್ ಎಲ್ಲ ಡ್ರೈ ಆದ್ಮೇಲೆ ನೀವು ಇನ್ ಕೇಸ್ ನೀವೇನಾದ್ರು ಸೀರಮ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಸೀರಮ್ ಯೂಸ್ ಮಾಡಿ. ಸೀರಮ್ ಯೂಸ್ ಮಾಡಿದ ನಂತರ ನೀವು ಮಾಯಿಶ್ಚರೈಸೇಷನ್ ಅಪ್ಲೈ ಮಾಡಬೇಕು. ಸೊ ಮಾಯಿಶ್ಚರೈಸೇಷನ್ ಆದ್ಮೇಲೆ ಸನ್ಸ್ಕ್ರೀನ್ ಈ ಒಂದು ಸನ್ಸ್ಕ್ರೀನ್ ನೀವು ಅಪ್ಲೈ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ನೀವು ಏನು ಆಚೆ ಹೋಗ್ತೀರಾ ಅಂತ ಹೇಳಿದ್ರೆ 15 ಮಿನಿಟ್ಸ್ ಬ್ಯಾಕೆ ನೀವು ಯೂಸ್ ಮಾಡಬೇಕಾಗತ್ತೆ. ಸೊ ಅವಾಗ ನಿಮಗೆ ಹೈ ಪ್ರೊಟೆಕ್ಷನ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ SPF 60 PA++ ಇದೆ. ಸೊ ನಿಮಗೆ ಬ್ರಾಡ್ ಸ್ಪೆಕ್ಟ್ರಮ್ ಪ್ರೊಟೆಕ್ಷನ್ ಸಿಗುತ್ತೆ. ಅಂಡ್ ನಿಮ್ಗೆ ಏನಾದ್ರು ನೆಸೆಸಿಟಿ ಇತ್ತು, ನೀವು ತುಂಬಾ ಬಿಸಿಲಲ್ಲಿ ಅಂತ ಹೇಳಿದ್ರೆ ಸೊ ದಿನದಲ್ಲಿ 2 ಟೈಮ್ಸ್ ಅಂದ್ರೆ ಇವಾಗ ಮಾರ್ನಿಂಗ್ ಹಚ್ಕೊಂಡಿರ್ತೀರಾ ಅಂತ ಹೇಳಿದ್ರೆ ಆಫ್ಟರ್ನೂನ್ ಹಚ್ಕೋಬಹುದು. ನೀವು ಮನೇಲಿ ಇರ್ತೀರಾ ಅಂತ ಹೇಳಿದ್ರೆ ಸೊ ಒಂದೇ ಟೈಮ್ ನೀವು ಯೂಸ್ ಮಾಡಿದ್ರೆ ಸಾಕು, ನಿಮಗೆ ಹೈ ಪ್ರೊಟೆಕ್ಷನ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ಮನೇಲಿ ಇರೋರು ಕೂಡ ಯೂಸ್ ಮಾಡಬೇಕು ಅಂಡ್ ಆಚೆ ಹೋಗೋರು ಕೂಡ ಸನ್ಸ್ಕ್ರೀನ್ ಮಸ್ಟ್ ಅಂಡ್ ಶುಡ್ ಯೂಸ್ ಮಾಡಲೇಬೇಕು ಫ್ರೆಂಡ್ಸ್, ಸರಿನಾ. ಸೊ ಇವಾಗ ಈ ಒಂದು ಸನ್ಸ್ಕ್ರೀನ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಸೊ ನಾನು ಆಗ್ಲೇ ನಿಮಗೆ ತೋರಿಸ್ತಾ ಇಲ್ವಾ ಫ್ರೆಂಡ್ಸ್. ಸೊ 30 ಗ್ರಾಮ್ ಪ್ಯಾಕೇಜ್ ಅಲ್ಲಿ ಕೂಡ ಸಿಗುತ್ತೆ, 50 ಗ್ರಾಮ್ ಪ್ಯಾಕೇಜ್ ಅಲ್ಲೂ ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳಿ. ಸೊ 30 ಗ್ರಾಮ್ಸ್ ಇರುವಂತ ಪ್ಯಾಕೇಜ್ ನಿಮಗೆ 429 ಅಥವಾ 430 rupees ಅಲ್ಲಿ ಸಿಗುತ್ತೆ. ಅಂಡ್ 50 ಗ್ರಾಮ್ಸ್ ಅಲ್ಲಿ ಇರುವಂತದ್ದು 600 ಅಥವಾ 601 rupees ಅಲ್ಲಿ ಸಿಗುತ್ತೆ, ಸರಿನಾ. ಸೊ ಇದು ಆಕ್ಚುಯಲ್ ಪ್ರೈಸ್ಗಿಂತ ನಿಮಗೆ ಕಡಿಮೆ ಪ್ರೈಸ್ ಅಲ್ಲಿ ಸಿಗುತ್ತೆ. ನೀವೇನಾದ್ರು ಆನ್ಲೈನ್ ನಲ್ಲಿ ಬೈ ಮಾಡ್ತೀರಾ ಅಂತ ಹೇಳಿದ್ರೆ ಅಥವಾ ನೀವು ಫಾರ್ಮಸಿ ರಿಲೇಟೆಡ್ ಶಾಪ್ಸ್ ಗಳಲ್ಲಿ ಬೈ ಮಾಡ್ತೀರಾ ಅಂತ ಹೇಳಿದ್ರೆ ಸೊ ಆಕ್ಚುಯಲ್ ಪ್ರೈಸ್ ಎಷ್ಟು ಇರುತ್ತೆ ಆ ಒಂದು ಲೇಬಲ್ ಅಲ್ಲಿ ಅಷ್ಟು ಪ್ರೈಸ್ ನಲ್ಲಿ ತಗೊಂತಾರೆ. ಸೊ ಒಂದು 50 rupees ಹೆಚ್ಚಿಗೆ ಕೂಡ ಆಗ್ಬೋದು. ಸೊ ನೀವು ಆನ್ಲೈನ್ ಅಲ್ಲಿ ಬೈ ಮಾಡ್ತೀರಾ ಅಂತ ಹೇಳಿದ್ರೆ ಕಡಿಮೆ ಆಗುತ್ತೆ. ಸೊ ಆನ್ಲೈನ್ ಅಲ್ಲಿ ಎಲ್ಲಿ ಸಿಗುತ್ತೆ ಲಿಂಕ್ ಎಲ್ಲದು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಸೊ ನೀವು ಆನ್ಲೈನ್ ಅಲ್ಲಿ ಕೂಡ ಪರ್ಚೇಸ್ ಮಾಡಬಹುದು. ಅಂಡ್ ಈ ಒಂದು ಸನ್ಸ್ಕ್ರೀನ್ ಎಲ್ರಿಗೂ ಸೂಟ್ ಆಗುತ್ತಾ, ಲೈಕ್ ಎಲ್ಲಾ ಸ್ಕಿನ್ ಟೈಪ್ ವರ್ಗೂ ಕೂಡ ಸೂಟ್ ಆಗುತ್ತಾ ಅಂತ ಹೇಳಿದ್ರೆ ಹೌದು, ಎಲ್ಲಾ ಸ್ಕಿನ್ ಟೈಪ್ ವರ್ಗೂ ಕೂಡ ಸೂಟ್ ಆಗುತ್ತೆ. ನಿಮ್ದು ಯಾವುದೇ ಸ್ಕಿನ್ ಟೈಪ್ ಆದ್ರೂ ಕೂಡ ನೀವು ಯೂಸ್ ಮಾಡಬಹುದು, ಎಲ್ರಿಗೂ ಕೂಡ ಸೂಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ಸನ್ಸ್ಕ್ರೀನ್ ಈಗ ಯಾರು ಯೂಸ್ ಮಾಡಬೇಕು ಯಾರು ಯೂಸ್ ಮಾಡಬಾರ್ದು ಅಂತ ಹೇಳೋದಾದ್ರೆ ಸೊ ನೀವೇನಾದ್ರು ಬಿಲೋ 18 years ಇದ್ದೀರಾ, ಪ್ರೆಗ್ನೆಂಟ್ ಲೇಡೀಸ್ ಇದ್ದೀರಾ, ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಇದ್ದೀರಾ ಅಂತ ಹೇಳಿದ್ರೆ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಎಬೋ 18 years ಮತ್ತೆ ಗಂಡು ಮಕ್ಕಳು ಹೆಣ್ಮಕ್ಳು ಸೊ ನೀವು ಯಾವುದೇ ಜೆಂಡರ್ ಆದ್ರೂ ಕೂಡ ನೀವು ಯೂಸ್ ಮಾಡ್ಬೋದು, ನಿಮಗೆ ಸೂಟ್ ಆಗುತ್ತೆ. ಅಂಡ್ ಎಲ್ಲ ಸ್ಕಿನ್ ಟೈಪ್ ವರ್ಗೂ ಕೂಡ ಸೂಟ್ ಆಗುತ್ತೆ ಫ್ರೆಂಡ್ಸ್, ಸರಿನಾ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಏನಾದ್ರು ನಿಮಗೆ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ರಿಸಲ್ಟ್ ಯಾವಾಗ ಸಿಗುತ್ತೆ ಅಂತ ಹೇಳಿ ತುಂಬಾ ಜನ ಕೇಳ್ತಾ ಇರ್ತೀರಾ ಯಾವ್ದಾದ್ರು ನಾನು ವಿಡಿಯೋಸ್ ಎಲ್ಲ ಹಾಕಿದಾಗ.
ಸೊ ರಿಸಲ್ಟ್ ಈಗ ನಿಮಗೆ ಸಪೋಸ್ ಏನಾದ್ರು ಈಗ ಲೈಕ್ ಮೆಲಾಸ್ಮಾ ಅಥವಾ ಪಿಗ್ಮೆಂಟೇಷನ್ ಏನಾದ್ರು ಆಗಿತ್ತು, ಸೊ ಈ ಒಂದು ಸನ್ಸ್ಕ್ರೀನ್ ನೀವು ಯೂಸ್ ಮಾಡ್ತಿದ್ದೀರಾ ಎವ್ರಿ ಡೇ, ಸೊ ತಪ್ಪದೇನೆ ನೀವು ಸ್ಕಿನ್ ಕೇರ್ ರುಟೀನ್ ಲೈಕ್ ಮಾಯಶ್ಚರೈಸರ್ ಮತ್ತೆ ನೀವು ಸೀರಮ್, ಫೇಸ್ ವಾಶ್, ಸೊ ಈ ರೀತಿ ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡಿಕೊಂಡು ಈ ಒಂದು ಸನ್ಸ್ಕ್ರೀನ್ ನೀವು ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ 1 ಮಂತಲ್ಲೇ ನಿಮಗೆ ನಿಮ್ಮ ಶೇಡ್ ಏನಿದೆ ಸೊ ಅದೆಲ್ಲದೂ ಕೂಡ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ನಿಮ್ಮ ಸ್ಕಿನ್ ಕಲರ್ ತುಂಬಾನೇ ಇಂಪ್ರೂವ್ಮೆಂಟ್ ಆಗುತ್ತೆ, ಸರಿನಾ. ಸೊ ಈಗ ನಿಮ್ಗೆ ಯಾವ್ದು ರೀತಿ ಏನು ಪ್ರಾಬ್ಲಮ್ಸ್ ಇಲ್ಲ, ನಿಮ್ಮ ಸ್ಕಿನ್ ಫುಲ್ ಕ್ಲೀನ್ಡ್ ಆಗಿದೆ ಅಂತ ಹೇಳಿದ್ರೆ ಸೊ ನಿಮಗೆ ಇನ್ಸ್ಟೆಂಟ್ ಆಗಿನೇ ಗ್ಲೋ ಕೂಡ ಸಿಗುತ್ತೆ. ಮತ್ತೆ ನಿಮಗೆ ಇನ್ ಫ್ಯೂಚರ್ಲಿ ಯಾವುದೇ ರೀತಿ ನಿಮಗೆ ಏನು ಸ್ಕಿನ್ ಪ್ರಾಬ್ಲಮ್ಸ್ಗಳು ಬರ್ತಿರೋ ಹಾಗೆ ಇದು ಪ್ರೊಟೆಕ್ಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಬೇರೆ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ಹಾಗೆ ಸಪೋರ್ಟ್ ಮಾಡಿ. ಸೊ ತುಂಬಾ ಜನ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತೀರಾ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮಂತ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ ನ ನೀವು ಸಪೋರ್ಟ್ ಮಾಡಿ. ಅಂಡ್ ಕಾಸ್ಮೆಟಿಕ್ ರಿಲೇಟೆಡ್ ಕ್ರೀಮ್ಸ್ ಗಳಾಗಿರ್ಬೋದು ಅಥವಾ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡೋಕ್ಕಿಂತ ನೀವು ಈ ರೀತಿ ಡರ್ಮಟಾಲಜಿ ಟೆಸ್ಟೆಡ್ ಇರುವಂತಹ ಪ್ರಾಡಕ್ಟ್ಸ್ ಗಳನ್ನ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಯಾವುದೇ ರೀತಿ ಸ್ಕಿನ್ ಪ್ರಾಬ್ಲಮ್ಸ್ಗಳು ಬರೋದಿಲ್ಲ, ಲೈಕ್ ಏನು ಸೈಡ್ ಎಫೆಕ್ಟ್ ಏನು ಕೂಡ ಆಗೋದಿಲ್ಲ. ಸೊ ನಿಮ್ಮ ಸ್ಕಿನ್ಗೆ ತುಂಬಾನೇ ಸೇಫ್ ಆಗಿರುತ್ತೆ. ಸೊ ಅದೇ ರೀತಿಯಲ್ಲಿ ನಮ್ಮ ಚಾನಲ್ ನಲ್ಲಿ ವಿಡಿಯೋಸ್ಗಳು ಇರುತ್ತೆ. ಸೊ ತುಂಬಾ ಜನರು ಕೂಡ ಹೆಲ್ಪ್ ಆಗ್ತಿದೆ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡ್ತಿರ್ತೀರಾ. ಸೊ ಯಾರೆಲ್ಲ ಹೊಸದಾಗಿ ನೋಡ್ತಿರ್ತೀರಾ ಸೊ ಅವ್ರಿಗೆ ಹೇಳ್ತಾ ಇರೋಂಥದ್ದು ಫ್ರೆಂಡ್ಸ್, ಓಕೆನಾ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ನಿಮ್ಗೆಲ್ಲರಿಗೂ ಕೂಡ ಯೂಸ್ಫುಲ್ ಆಗಿರುವಂಥ ವಿಡಿಯೋಸ್ಗಳು ಅಪ್ಲೋಡ್ ಆಗ್ತಿರುತ್ತೆ. ಅಂಡ್ ಯಾವ ರೀತಿ ವಿಡಿಯೋಸ್ಗಳು ಬೇಕು, ಸೊ ನಿಮಗೆ ಯಾವ್ದಾರ ಡೌಟ್ ಇದ್ರೆ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾನೆಸ್ಟ್ ರಿವ್ಯೂನ ಕೊಡ್ತೀನಿ, ನನ್ನ ಓನ್ ರಿವ್ಯೂ ಅಲ್ಲ, ಡಾಕ್ಟರ್ ಹತ್ರ ಕೇಳ್ಬಿಟ್ಟು ಸೊ ಅವ್ರು ಯಾವ ರಿವ್ಯೂನ ಹೇಳ್ತಾರೆ ಆ ರಿವ್ಯೂನ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಫ್ರೆಂಡ್ಸ್, ಸರಿನಾ. ಅಂಡ್ ಈ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ, ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್, ಅಲ್ಲಿವರೆಗೂ ನಮಸ್ಕಾರ.